ಬೆಳೆ ಬೆಳೆಯಕ್ ಭೂಮಿ ತಗೊಳ್ಳೋರು ಇವಾಗ ಬೇಲಿ ಹಾಕಕ್ ಭೂಮಿ ತಗೋತಾವ್ರೆ. ಹೌದು, ಬೇಲಿ ಹಾಕ್ಬಿಟ್ಟು ಬೆಳೆ ಬೆಳೆಯಕ್ ಯಾರು ಭೂಮಿ ತಗೋತಾರೆ? ಯಾರು ಇಲ್ಲ. ಬೇಲಿ ಹಾಕಕ್ಕೆ ನಂದು ಇಷ್ಟು ಎಕರೆ ನಂದು ಭೂಮಿ ತಗೋತಾವ. ಹೌದು, ತಗೊಂಡು ಗಿಡ ನಾನು ಹೇಳ್ತಾ ಇದ್ದೀನಿ, ಸುಮ್ಮನೆ ಯಾವುದೋ ಗಿಡಗಳು ಹಾಕ್ಬಿಟ್ಬಿಡಿ ಸರ್. ಆ ಕಾಗೆಗಿರೋ ವಿಶ್ವಾಸ ಇಲ್ಲ ಸರ್ ನಮಗೆ ಭೂಮಿ ಮೇಲೆ. ಒಂದು ಕಾಗೆ ಇದೆಯಲ್ಲ ಸರ್, ಕಾಗೆ ಎಷ್ಟು ಪ್ರಕೃತಿಗೆ ಒಳ್ಳೇದು ಮಾಡೋದು ಗೊತ್ತಾ? ನೀವು ಹಳೇ ಕಾಂಪೌಂಡ್ ನೋಡಿ, ಕಾಂಪೌಂಡ್ ಹತ್ರ ಇದು ನೋಡಿ ಬೇವಿನ ಮರ ಇದೆಯಲ್ಲ, ಬೇವಿನ ಮರ, ಅದರಲ್ಲಿ ನೋಡಿ ಪಕ್ಷಿ ಕೂತೈತಲ್ಲ, ಅಲ್ಲಿ ಅದು ಇದು ತಿನ್ನುತ್ತೆ, ಬೀಜ ತಿನ್ನುತ್ತೆ. ಆ ಬೀಜನ ತಗೊಂಡೋಗಿ ಇನ್ನೊಂದು ಕಾಂಪೌಂಡ್ ಮೇಲೆ ಬಾತ್ರೂಮ್ ಮಾಡುತ್ತೆ. ಅದು ಹಂಗೆ ಒಣಗಿ ಮಳೆ ಬಿದ್ದು ಅಲ್ಲಿ ಗಿಡ ಆಗುತ್ತೆ. ಹಂಗೆ ನಾನು ತೋರಿಸ್ತೀನಿ, ಲಕ್ಷಾಂತರ ಮರಗಳನ್ನು ಒಂದು ಕಾಗೆ ಮಾಡುತ್ತೆ ಸರ್. ಆ ಸಾಯೋದ್ರಲ್ಲಿ ಮಿನಿಮಮ್ ಒಂದು 500ರಿಂದ 1000 ಮರ ಅದು ನೆಡುತ್ತೆ ಸರ್. ಅದು ಸೈಟ್ ತಗೊಳ್ಳಲ್ಲ, ಮನೆ ಕಟ್ಟಲ್ಲ, ಏನಿಲ್ಲ, ತಗೊಳ್ಳಲ್ಲ. ಪ್ರಕೃತಿ ಒಳ್ಳೇದು ಮಾಡೋಗುತ್ತೆ ಸರ್. ಅಷ್ಟು ಇಲ್ಲ ಸರ್ ನಮಗೆ. ನಾವು ಚಂಡಾಳ್ರೆ, ನಾವು ವೇಸ್ಟ್. ನನ್ನ ಮಕ್ಳು ನಮ್ಮ ಭೂಮಿನ ಹಾಳು ಮಾಡಕ್ಕೆ ಹುಟ್ಟಿರೋದು ಮನುಷ್ಯನೇ. ಇವನೊಬ್ಬ ಇಲ್ಲ ಅಂದರೆ ಪ್ರಪಂಚ ಹಿಂಗೇ ಇರುತ್ತೆ ಸರ್. ಇವನೊಬ್ಬ ಸತ್ತೋಗ್ಬಿಟ್ರೆ ಭೂಮಿ ಮೇಲೆ ಕರೋನಾ ಬಂದಾಗ ಹೋದ್ರಲ್ಲ ಎಲ್ಲ ಒಟ್ಟಿಗೆ ಹೋಗ್ಬಿಟ್ರೆ ಭೂಮಿನ ಯಾರು ಡಿಸ್ಟರ್ಬ್ ಮಾಡಲ್ಲ ನೋಡಿ ಸರ್. ಸಖತ್ತಾಗಿರುತ್ತೆ. ಇನ್ನೂ 1000 ವರ್ಷ ಅಲ್ಲ, 5000 ವರ್ಷ ಹಂಗೆ ಇರುತ್ತೆ. ಇವನಿದ್ರೆ ಹಿಂಗೆ ಈಗ ನಡೀತಾ ಇದೆಯಲ್ಲ ಟೆಕ್ನಾಲಜಿ ಎಲ್ಲ, JCBಗಳು ಅವು ಇವು, ಅಟ್ಯಾಚಿ, ಬ್ಲಾಸ್ಟು, ಬಾಂಬ್ ಎಲ್ಲ ಇವು ಹಿಂಗೆ ಇದ್ರೆ ಸಮಸ್ಯೆ ಏನು ಗೊತ್ತಾ? ಕಾಗೆ ತರನೇ ಇರುತ್ತೆ, ಹುಲಿ ತರನೇ ಇರುತ್ತೆ, ನರಿ ತರನೇ ಇರುತ್ತೆ. ಆದ್ರೆ ಮನುಷ್ಯ ಎಲ್ಲಾ ಅವತಾರಗಳನ್ನ ಎತ್ಬಿಡ್ತಾನೆ. ಸಮಸ್ಯೆ ಆಗಿರೋದೇ ಅದು. ಮನುಷ್ಯ ಒಬ್ಬನಿಲ್ಲ ಅಂದ್ರೆ ನರಿಯಾಗಿ, ಹುಲಿಯಾಗಿ, ಚಿರತೆಯಾಗಿ, ಸೀಳ್ನ ಎಲ್ಲಾ ರೀತಿಯ ರೂಪಗಳನ್ನು ತಾಳ್ಬಿಟ್ಟು ವ್ಯತ್ಯಾಸಗಳು ಮಾಡ್ಕೊಂಡು ಅದು ದೊಡ್ಡ ಸಮಸ್ಯೆ. ಮನುಷ್ಯ ಒಬ್ಬನಿಲ್ಲ ಅಂದ್ರೆ ಭೂಮಿ ಚೆನ್ನಾಗಿರುತ್ತೆ ಅಂತ ನಾನು ಹೇಳೋದು. ಅದೇ ಸರ್, ಇವನೊಬ್ಬನಿಗೆ ಅತಿ ಆಸೆ, ಇನ್ಯಾರಿಗೂ ಆಸೆ ಇಲ್ಲ ಪಾಪ. ಇದೆಯಾ ಸರ್? ಕರೆಕ್ಟ್ ಸರ್, ಕರೆಕ್ಟ್. ನಾನು ಹೇಳೋದಲ್ಲ, ಕಾಗೆ ಎಷ್ಟೇ ಇದ್ರು ಅದೇನು ಚಿನ್ನದ ಚೈನ್ ಹಾಕಲ್ಲ, ನೆಕ್ಲೆಸ್ ಹಾಕಲ್ಲ, ಮನೆ ಕಟ್ಟಲ್ಲ, ಏನಿಲ್ಲ ಪಾಪ. ಅದೇನಿಲ್ಲ, ಕಾಗೆ ತರನೇ ಇರುತ್ತೆ. ಪ್ರಕೃತಿಯಲ್ಲಿರೋ 4 ಬೇವಿನ ಹಣ್ಣು ತಿಂದು ಬೇರೆ ಕಡೆ ಗಿಡ ಹಾಕುತ್ತೆ. ನಾವೇನು ಮಾಡ್ತಾ ಇದ್ದೀವಿ? ನೋಡ್ರಿ, ಒಬ್ಬ ಮನುಷ್ಯನಿಗೆ ಮಿನಿಮಮ್ 500 ಗಿಡ ಬೇಕು. ನಾವು 100 ಇಯರ್ಸ್ ಬದುಕಿದ್ರೆ ನಾವು ಉಸಿರಾಡೋಕ್ಕೆ ಅಷ್ಟು ಆಕ್ಸಿಜನ್ಗೆ ಮಿನಿಮಮ್ 500 ಗಿಡ ಬೇಕು. ದೀರ್ಘಾಯುಷಿ ಆಗ್ಬೇಕು ಅಂದ್ರೆ ದೀರ್ಘ ಉಸಿರಾಟ ಮಾಡಬೇಕು. ಈಗ ಯಾರು ಬೆಂಗಳೂರಲ್ಲಿ ಫುಲ್ ಉಸಿರಾಡ್ಕೊಳಕ್ ಆಗಲ್ಲ, ಅದಕ್ಕೆ ಎಲ್ಲ ಆಕ್ಸಿಜನ್ ಹಾಳಾಗಿರೋ ಕಾರಣಕ್ಕೆ ಸ್ವಲ್ಪ ಇಲ್ಲಿವರೆಗೆ ಇಳ್ಕತ್ತಾರೆ. ಹಾಗಾಗಿ ನಮ್ಮಂತವ್ರ ಉಸಿರಾಟ ಸಮಸ್ಯೆಯಿಂದ ಬಳವಂಗ ಆಗೈತಿ ಈಗ. ಕಾಫಿ ಬರ್ತಾ ಇದೆ. ಕಾಫಿ ಬತ್ತಾಯ್ತಾ? ನಾವು ತೊಂದರೆ ಕೊಟ್ವಿ ಸ್ವಲ್ಪ ಇಲ್ಲಿ ಬರಕ್ಕೆ, ಅಲ್ಲಿಗೆ ಹೋಗ್ಬಿಟ್ಟು ಅದನ್ನ ಇದು ಮಾಡ್ಕೊಳ್ಳಿ. ಎಲ್ಲ ಆಗೈತೆ ನೋಡ್ರಿ, ಸ್ವಲ್ಪ ಇದೆ, ಆಮೇಲೆ ಮಾಡ್ತೀನಿ. ಅಲ್ಲ ಮುಗಿಸ್ಕೊಳ್ಳಿ ಸರ್, ನಮ್ಮಿಂದ ಏನು ಇದಾಗದ್ ಬೇಡ. ಇಲ್ಲ, ಏನಿಲ್ಲ ಬಿಡಿ, ಸ್ವಲ್ಪ ಇಲ್ಲ ಇದು ಅದು ಇನ್ನೂ ತೊಂದರೆ ಇಲ್ಲ, ಇನ್ನೂ ಇದೆ. ಬಿಸಿಲು ಬರೋದು ಮಾಡಿ ಉಳ್ಳಿ ಬರ್ತದೆ ಇದರಲ್ಲಿ ಸರ್. ಒಂದು ಎಲ್ಲ ಕರೆಕ್ಟಾಗಿ ಮಾಡಿದ್ರೆ ಒಂದು 50 kg ಸಿಗುತ್ತೆ. 50 kg ಉರುಳಿ. ಕೆಜಿ ಉರುಳಿ ಏನು ರೇಟ್ ಐತೆ ಸರ್ ಈಗ? 120, 150, 150 ರೂಪಾಯಿ ಮಿನಿಮಮ್ ಇದೆ. 150 ರೂಪಾಯಿ. ಇದು ತೊಗರಿ